ಹಲೋ ನಮಸ್ಕಾರ. ಇವತ್ತು ನಾನು ಶಿವಪ್ಪ ಸೇರಿ ಇಬ್ಬರು ಹೊಲಕ್ಕೆ ಹೋಗ್ತಿದ್ವಿ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ದಾರಿ ನೋಡ್ಕೊಂಡು ದಾರಿ ಉದ್ದಕ್ಕೆ ಮಾತಾಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಬೇಗ ಹೋಗಬೇಕು ಅಂತ ಹೋಗ್ತಾ ಇದ್ವಿ. ಹಾಗೆ ನನಗೊಂದು ಇದು ಒಳ್ಳೆ ಚಂದ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾಕೆಂದರೆ ಏನೋ ಒಂಥರ ಖುಷಿ ಎಲ್ಲ ಹಳ್ಳಿನಲ್ಲಿ ಬಂದು ಹೊಲಕ್ಕೆ ಹೋಗೋಕ್ಕೆ. ಹಾಗೆ ನನಗೆ ಗ್ರೀನರಿ ಎಷ್ಟು ಚಂದ ರೋಡು ಕಾಣಿಸ್ತಿತ್ತು. ಎಲ್ಲರೂ ಈಗ ಹೊಲದಲ್ಲಿ ಏನೇನೋ ಹಾಕ್ತಿದ್ರು. ಎಲ್ಲ ಈಗ ಹೊಲದಲ್ಲಿ ಕೆಲಸ ಮಾಡೋ ಸಮಯ ಇದು, ಫುಲ್ಲು ಸೀಸನ್ನು. ಹಾಗೆ ನಾನು ಚೆನ್ನಾಗಿ ನಕ್ಕೊಂತ ಹೋಗ್ತಿದ್ವಿ. ಹಾಗೆ ನೋಡ್ತಾ ನಮ್ಮ ಹೊಲ ಬಂದೇ ಬಿಡ್ತು. ನಮ್ಮ ಹೊಲಕ್ಕೆ ಹಾರ್ಟ್ಫುಲ್ಲಿ ಹಾಯ್ ಹೇಳಿ ಹಾಗೆ ನಾನು ಶಿವಪ್ಪ ಸೇರಿ ಹೊಲಕ್ಕೆ ಹೋದ್ವಿ. ಆಮೇಲೆ ಚಂದ ಅನಿಸಿತ್ತು. ಯಾಕಂದರೆ ಕಳ್ಳೆ ಮುಳ್ಳೆ ಎಲ್ಲ ತರಿಸ್ಕೊಂಡು ಹೋಗಿದ್ದು. ಅದು ಸೈಡಿಗೇನು ಕಳ್ಳೆ ಬೆಳೆದಿತ್ತು, ಅದಕ್ಕೆ ಹಂಗೆ ತರಿಸಿತ್ತು. ಆಮೇಲೆ ಹೋದ ತಕ್ಷಣ ಎಷ್ಟು ಚಂದ ಫೀಲ್ ಆಯಿತು. ಆಮೇಲೆ ಚಂದ ಅನಿಸಿತ್ತು. ಆಮೇಲೆ ಪ್ರತಿ ವರ್ಷ ನಾವು ಶೇಂಗಾ ಹಾಕ್ತಿದ್ವಿ ಆಯಿತಾ. ಈ ವರ್ಷ ನೆಲಕ್ಕೆ ಚೇಂಜ್ ಬೇಕು ಅಂತ ಕುಳೆ ಚೇಂಜ್ ಮಾಡಬೇಕಂತ ಸಜ್ಜೆ ಹಾಕಿದ್ರು ನಮ್ಮ ಆಂಟಿ ಅಂಕಲ್ಲು. ಆಮೇಲೆ ಹುಲ್ಲು ಬೆಳೆದಿತ್ತು, ಎಷ್ಟೊಂದು ಹುಲ್ಲು ಆಲ್ರೆಡಿ ಒಂದು ವಾರಕ್ಕೆ ಬೆಳೆದೋಗ್ಬಿಟ್ಟು. ಅದನ್ನು ನಾನು ಪಟ್ ಅಂತ ಕೀಳ್ತಾನೆ ಇದ್ದೆ. ಚೆನ್ನಾಗೇ ಕಿತ್ತೆ, ನಾನು ಪರವಾಗಿಲ್ಲ ಮಾಡ್ಬೋದು ಅಂತ ಹೇಳಿ ನಾನು ಕೂತ್ಕೊಂಡು ಕೀಳ್ತಾನಿದ್ದೆ. ನಾನು ಒಬ್ಬಳೇ ಇಲ್ಲಿ ಎಂಟ್ರೆನ್ಸಲ್ಲೇ ಕೀಳ್ತಾ ಇದ್ದೆ. ನಾನು ಶಿವಪ್ಪ ನೋಡಿದ್ರೆ ಅಲ್ಲಿ ದೂರ ನೋಡ್ಕೊಂಬರ್ತೀನಿ ಎಲ್ಲ ಅಂತ ಹೊಲದ ಫುಲ್ಲು ಅಡ್ಡಾಡ್ತಿದ್ರು ನಮ್ಮ ಶಿವಪ್ಪ. ಇಲ್ಲಿ ನೋಡ್ರಿ ಹೆಂಗೆ ಅಡ್ಡಾಡ್ತಿದ್ದಾರೆ. ಆಮೇಲೆ ನಾನು ಅಲ್ಲಿಲ್ಲೇ ಸುತ್ತಮುತ್ತ ಎಲ್ಲೆಲ್ಲಿದೆ ಅಂತ ಗಿಟ್ಟಿದ್ದಾಯಿತು ಹುಲ್ಲು. ಆಮೇಲೆ ನಮ್ಮ ಪಕ್ಕದ್ದೆಲ್ಲ ಕೊಪ್ಪಲೆ ಮಾಡ್ಕೊಂಡಿದ್ರು, ಅದನ್ನು ನೀರಿತ್ತು. ನೀರೆಲ್ಲ ನೋಡಿ ಊರಿಗೆ ಬಂದಮೇಲೆ ನಮ್ಮ ಮನೆ ಹತ್ರ ರೋಡ್ ಮಾಡ್ತಿದ್ರು ಊರೇ ಅಂತ ಹೇಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಬಾಯ್. ನಮ್ಮ ಮನೆಗೆ ಬಂದಿದೆ ಆಯಿತು.